ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದೇನೆ. ಸ್ಪೆಷಲಾಗಿ ಇದು 5 ನಿಮಿಷದಲ್ಲಿ ಮಾಡ್ಬೋದು ಸ್ನ್ಯಾಕ್ಸು. ಅದಕ್ಕೆ ಒಂದು ನೆನೆಸಿಟ್ಕೊಂಡ್ರೆ ಬರ್ರಿ ಈ ಸ್ನ್ಯಾಕ್ಸ್ ಮಾಡೋಕ್ಕೆ ತೋರಿಸ್ತೀನಿ. ಮೊದಲಿಗೆ ಶ್ರೀದೇವಿ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆಲ್ ಬಟನ್ ಪ್ರೆಸ್ ಮಾಡಿರಿ. ನಾನು ಹಾಕೋ ವಿಡಿಯೋಗಳು ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರ್ತಾವೆ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಹಾಕಿರಿ, ಸಪೋರ್ಟ್ ಮಾಡಿರಿ. ಸ್ಕಿಪ್ ಮಾಡಿದೆ ನೋಡಿರಿ. ಬರ್ರಿ ಮಾಡೋ ವಿಧಾನ ಆಮೇಲೆ ಮಾಡೋಕ್ಕೆ ಬೇಕಾದ ಸಾಮಗ್ರಿಗಳು ತೋರಿಸ್ತೀನಿ. ಈ ಸ್ನ್ಯಾಕ್ಸ್ ಅಂತೂ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಮೇಲೆ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಮೆದುವಾಗಿರುತ್ತೆ. ಮಾಡೋಕ್ಕೆ ಬೇಕಾದ ಸಾಮಗ್ರಿಗಳು: ಅಕ್ಕಿ 1 ಕಪ್ಪು, 2 ಆಲೂಗಡ್ಡೆ ಬೇಯಿಸಿಟ್ಕೊಂಡಿರೋದು, ಇದು ಹಸಿಮೆಣ್ಸಿನ್ಕಾಯಿ ಸಣ್ಣ ಕಟ್ ಮಾಡಿರೋದು, ಮೆಣಸು ಪುಡಿ, ಎಳ್ಳು, ಅಜ್ವಾನ, ಜೀರಿಗೆ, ಉಪ್ಪು, ಸೋಡಾ, ಎಣ್ಣೆ. ಮಾಡೋ ವಿಧಾನ ಇವಾಗ ಮೊದಲಿಗೆ 1 ಬಟ್ಲಷ್ಟು ಅಕ್ಕಿ ತೊಗೊಂಡು ಒಂದು ಬೌಲ್ ತೊಗೊಂಡು ಅದಕ್ಕೆ ಹಾಕಿ ನೀರು ಹಾಕಿಬಿಟ್ಟು 1-2-3 ಟೈಮ್ ವಾಶ್ ಮಾಡ್ಕೋಬೇಕು. ಧೂಳೆಲ್ಲ ಇರ್ತಾಯಿಲ್ಲ, ಯಾವುದಾದ್ರೂ ಅಕ್ಕಿ ಹಾಕ್ಬೋದು. ತೊಳೆದು ಇದನ್ನು ಒಂದು ಪ್ಲೇಟ್ ಮುಚ್ಚಿ 1-2 ಅವರ್ ನೆನೆಸೋಕೆ ಬಿಡಬೇಕು. ಆಮೇಲೆ 2 ಅವರ್ ಆದಮೇಲೆ ನೋಡಿ ತೆಗೆದು ನೋಡಿದರೆ ಈ ಥರ ಇಷ್ಟು ಅಕ್ಕಿ ನೆನ್ಕೊಂಡಿರ್ತದೆ. ಇದನ್ನು ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲಿ ಹಾಕಿಬಿಟ್ಟು ಈ ಥರ ನುಣ್ಣಗೆ ರುಬ್ಕೋಬೇಕು. ಎಷ್ಟು ನೈಸಾಗಿರಬೇಕು ಅಂದರೆ ಚಲೋ ಬರ್ತಾವೆ ನೋಡಿರಿ. ಇಷ್ಟಿದ್ರೆ ಸಾಕು. ಬೇರೆ ಬೌಲ್ ತೊಗೊಂಡು ಅದಕ್ಕೆ ಹಾಕೋಣ. ಆಲೂಗಡ್ಡೆ 2 ಇದು ಕುದಿಸಿಟ್ಕೊಂಡಿದ್ದೆ, ಇದನ್ನೆಲ್ಲ ಸಿಪ್ಪೆ ತೆಗೆದು ಇದು ಸ್ಮ್ಯಾಶ್ ಮಾಡ್ಕೋಬೋದು. ನಾನು ಇದರಿಂದ ಸಣ್ಣ ಬರುತ್ತೆ ಅಂತ ಸಣ್ಣ ಇದು ಮಾಡ್ತಾಯಿದ್ದೀನಿ. ಗಂಟು ಇರಬಾರ್ದಲ್ಲ, ಅದಕ್ಕೆ ನೋಡಿ. ಇಷ್ಟಾದಮೇಲೆ ಇದನ್ನು ಈ ಆಲೂಗಡ್ಡೆನೇನು ತುರಿದಿಟ್ಕೊಂಡಿದ್ವಲ್ಲ ಇದು ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಚಲೋ ಮಿಕ್ಸ್ ಮಾಡಬೇಕು. ಇದೆರಡು ಬೇರಿಬೇಕಲ್ಲ, ಚಲೋ ನೀಟಾಗಿ ಕೂಡೋ ಥರ ಈ ಚಮಚದಿಂದಾಗಲಿ ಕೈಯಿಂದಾಗಲಿ ಈ ಥರ ಮಿಕ್ಸ್ ಮಾಡ್ಕೊರಿ ನೀವು. ಸ್ವಲ್ಪ ಗಟ್ಟಿ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ. ಇಷ್ಟು ಮಿಕ್ಸ್ ಮಾಡಿ ಇಟ್ಕೊಂಡ್ಮೇಲೆ ಮೆಣಸು ಪುಡಿ, ಉಪ್ಪು, ಅಜ್ವಾನ, ಎಳ್ಳು, ಜೀರಿಗೆ, ಮೆಣಸಿನ್ಕಾಯಿ, ಸೋಡಾ ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ಮಿಕ್ಸ್ ಮಾಡ್ಕೊಂಡು ಇಷ್ಟು ರೆಡಿ ಆದಮೇಲೆ ಈ ಕಡೆ ಗ್ಯಾಸ್ ಆನ್ ಮಾಡ್ಕೊಂಡು ಎಣ್ಣೆ ಕಾಯಕ್ಕಿಡೋಣ. ಎಣ್ಣೆ ಕಾಯ್ದಿದ್ದು ಇವಾಗ ಇದನ್ನು ಹಿಟ್ಟು ತೊಗೊಂಡು ಸ್ವಲ್ಪ ಈ ಥರ ಒಂದೊಂದೇ ಬಿಡಬೇಕು. ನೋಡಿರಿ, ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜು ಇದು ಮಾಡ್ಕೋಬೋದು. ಬರೀ ಕಡಲೆ ಹಿಟ್ಟಿನ ಬಜ್ಜಿ ಅದು ತಿಂದು ಬೇಜಾರಾದಾಗ ಈ ಥರ ಮಾಡ್ಕೋಬೋದು. ನೋಡಿ ಮೇಲ್ಗಡೆ ಮಾತ್ರ ಕ್ರಿಸ್ಪಿ ಬಂದಿದೆ, ಒಳಗಡೆ ಸಾಫ್ಟಾಗಿರುತ್ತೆ. ಇನ್ನೊಂದು ಬ್ಯಾಚ್ ಮಾಡೋಕ್ಕೆ ತೋರಿಸ್ತೀನಿ ನೋಡಿರಿ. ಈ ಥರ ಚಮಚದಿಂದ ಬಿಟ್ಕೊಳ್ಳಿ, ನೀವು ಕೈಯಿಂದಾದರೂ ಬಿಟ್ಕೊಳ್ಳಿ. ಇಷ್ಟು ಬಿಟ್ಕೊಂಡ್ರೆ ಬೇಗ ಆಗಿಬಿಡ್ತದೆ. ಇದೇನು ಭಾಳ ಟೈಮು ತೊಗೊಳ್ಳಲ್ಲ, ಎಣ್ಣೆನೂ ಜಾಸ್ತಿ ಹಿಡಿಯೋಲ್ಲ. ನೋಡಿರಿ ಇಷ್ಟು ರೆಡಿ ಆಯ್ತು. ಇವಾಗ ಇದು ನಾವು ವಡೆ ಅಂತೀವಿ, ಬಜ್ಜಿ ಅಂತೀವಿ, ನೀವೇನಂತೀರಿ ಕಮೆಂಟ್ ಮಾಡಿರಿ. ನಿಮಗೆ ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿರಿ.